ಗ್ರೋ ಕನ್ನಡ ವೀಕ್ಷಕರಿಗೆಲ್ರಿಗೂ ಕೂಡ ನಮಸ್ಕಾರಗಳು. ನಾವಿವತ್ತು ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಮ್ಯೂಚುವಲ್ ಫಂಡ್ಸ್ ಅಂತ ನಾವು ತಗೊಂಡ್ರೆ, ಸೊ ನೀವು ಆಲ್ರೆಡಿ ಅದರೊಳಗೆ ಇನ್ವೆಸ್ಟ್ ಮಾಡಿರ್ಬೋದು ಅಥವಾ ಇನ್ವೆಸ್ಟ್ ಮಾಡಬೇಕು ಅಂತ ನೀವಿನ್ನ ಯೋಚನೆ ಮಾಡ್ತಿರ್ಬೋದು. ಹಾಗಾದ್ರೆ ನೀವು ಈ ವಿಡಿಯೋನ ತಪ್ಪದೆ ನೋಡ್ಬೇಕಾಗುತ್ತೆ. ಸೊ ಈ ಮ್ಯೂಚುವಲ್ ಫಂಡ್ಸ್ ಅಲ್ಲಿ SIP ಅಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮುಖಾಂತರ ಇನ್ವೆಸ್ಟ್ ಮಾಡಿದ್ರೆ ಇದೊಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ದೀರ್ಘಾವಧಿಲಿ ಆಸ್ತಿನ ಮಾಡೋದಿಕ್ಕೆ. ಹೌದು. ಸೊ ಇದ್ರೊಳಗೆ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ ರುಪಿ ಕಾಸ್ಟ್ ಆವರೇಜಿಂಗ್ ಬೆನಿಫಿಟ್ ಸಿಗುತ್ತೆ. ಈಗ ನೀವು ಕೇಳ್ಬೋದು SIP ಅಂದ್ರೆ ಏನು, ಹಾಗೆ ಈ ರುಪಿ ಕಾಸ್ಟ್ ಆವರೇಜಿಂಗ್ ಬೆನಿಫಿಟ್ ಅಂದ್ರೆ ಏನು, ಇದ್ರ ಜೊತೆಗೆ ಇನ್ನೊಂದು ಟರ್ಮ್ ಇದೆ ಲಂಪ್ಸಮ್ ಇನ್ವೆಸ್ಟ್ಮೆಂಟ್ ಅಂತ. ಸೊ ಅದ್ರ ಬಗ್ಗೆ ಕೂಡ ನೀವು ಕೇಳ್ಬೋದು. ಇದ್ರ ಬಗ್ಗೆ ಎಲ್ಲ ಕೂಡ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ. ಅದಕ್ಕೂ ಮುಂಚೆ ನೀವು ಗ್ರೋ ಕನ್ನಡ ಚಾನಲ್ಗೆ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗ್ಬೋದು. ಈಗ ಮೊದಲು SIP ಅಂದ್ರೆ ಏನೋ ತಿಳ್ಕೊಳ್ಳೋಣ. ಈಗ ತಿಂಗಳು ಇರ್ಬೋದು ಅಥವಾ 3 ತಿಂಗಳಿಗೆ ಒಂದ್ಸರಿ ಇರ್ಬೋದು ಅಥವಾ 6 ತಿಂಗಳಿಗೆ ಒಂದ್ಸರಿ. ಸೊ ನಿಗದಿತ ಅಮೌಂಟ್ ಏನಿರುತ್ತೆ ಅಂದ್ರೆ ಮೊತ್ತ ಏನಿರುತ್ತೆ ಅದನ್ನ ನೀವು ಇನ್ವೆಸ್ಟ್ ಮಾಡ್ತಾ ಹೋಗೋದು. EMI ತರನೇ ಅಂತ ಅನ್ಕೊಳ್ಳೋಣ, ಬಟ್ ಆದ್ರೆ ಇಲ್ಲಿ ನಾವು ಹೂಡಿಕೆ ಮಾಡ್ತಾ ಇದೀವಿ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಸ್ಟಾಕ್ ಮಾರ್ಕೆಟ್ ಟೈಮಿಂಗ್ಸ್ ನ ನೋಡಿ ಇನ್ವೆಸ್ಟ್ ಮಾಡ್ತಿಲ್ಲ. ನಮ್ಮದೇ ಆದ ಟೈಮ್ ಇಂಟರ್ವಲ್ಸ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ತಾ ಇದೀವಿ. ಸೊ ಆದ್ರಿಂದ ಬೇರೆ ಬೇರೆ ಸ್ಟಾಕ್ ಮಾರ್ಕೆಟ್ ಲೆವೆಲ್ಸ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ತಾ ಇದೀವಿ. ಒಂದೊಂದ್ಸರಿ ಏನಾಗುತ್ತೆ ಸ್ಟಾಕ್ ಮಾರ್ಕೆಟ್ ಡೌನ್ ಇದ್ದಾಗ ಜಾಸ್ತಿ ಯೂನಿಟ್ಸ್ ನ ನಾವು ಖರೀದಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕೆಲವು ಸರಿ ಸ್ಟಾಕ್ ಮಾರ್ಕೆಟ್ ಹೈ ಇದ್ದಾಗ ಕಡಿಮೆ ಯೂನಿಟ್ಸ್ ಖರೀದಿ ಆಗುತ್ತೆ. ಲಾಂಗ್ ರನ್ ಅಲ್ಲಿ ಅಂತ ನೋಡಿದ್ರೆ ಅಂದ್ರೆ ದೀರ್ಘಾವಧಿಯಲ್ಲಿ ನೋಡಿದ್ರೆ ಏನಾಗುತ್ತೆ ಅಂದ್ರೆ ಆವ್ರೇಜ್ ಆಗುತ್ತೆ ಇದು. ಆವ್ರೇಜ್ ಆಗೋದ್ರಿಂದ ಸೊ ನಿಮ್ಗೆ ಶಾರ್ಟ್ ಟರ್ಮ್ ಫ್ಲಕ್ಚುಯೇಷನ್ಸ್ ಇಂದ ಎಫೆಕ್ಟ್ ಆಗೋದಿಲ್ಲ. ಈಗ ಸಡನ್ ಆಗಿ ಸ್ಟಾಕ್ ಮಾರ್ಕೆಟ್ ಬಿತ್ತು ಅಂತ ಅನ್ಕೊಳ್ಳಿ. ಹಾಗೆ ಬಿದ್ದಿರೋದು ಇನ್ನೂ ಸ್ವಲ್ಪ ಸಮಯದ ಕಾಲ ಹಾಗೆ ಇರುತ್ತೆ ಅಂತ ಅನ್ಕೊಳ್ಳಿ. ಈ ಸಮಯದಲ್ಲಿ ನೀವೇನಾದ್ರು ಲಂಪ್ಸಮ್ ಅಮೌಂಟ್ ನ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಅದರಿಂದ ಬೆನಿಫಿಟ್ ಸಿಗುತ್ತೆ. ಅದು ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ. ಏನಿದು ಅಂತ ಕೇಳಿದ್ರೆ ಲಂಪ್ಸಮ್ ಅಮೌಂಟ್ ಅಂದ್ರೆ ಒಂದು ದೊಡ್ಡ ಮೊತ್ತ ಅಂತ ಹೇಳ್ಬೋದು. ಈಗ ನಿಮ್ದು SIP 5,000 ಇದ್ರೆ ಲಂಪ್ಸಮ್ ಅಮೌಂಟ್ 1 ಲಕ್ಷ ಅಥವಾ 2 ಲಕ್ಷ ಅಂತ ಇರ್ಬೋದು. ಈಗ ಲಂಪ್ಸಮ್ ಇನ್ವೆಸ್ಟಿಂಗ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಈಗ ದೊಡ್ಡ ಅಮೌಂಟ್ ಅಂದ್ರೆ ದೊಡ್ಡ ಮೊತ್ತನ ನೀವು ಒಂದೇ ಸರಿ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇದ್ದೀರಾ, ಹಾಗೆ ಅದನ್ನ ದೀರ್ಘಾವಧಿಯಲ್ಲಿ ಇಡೋದಿಕ್ಕೆ ಕೂಡ ರೆಡಿ ಇದ್ದೀರಾ. ಸೊ ಇದು ಲಾರ್ಜ್ ಅಮೌಂಟ್ ಅಂತ ಹೇಳ್ಬೋದು, ಹಾಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಸೊ ಇದು ನಮ್ಮ SIP ಗೆ ವಿರುದ್ಧವಾದದ್ದು ಅಂತ ಹೇಳ್ಬೋದು. SIP ಲಿ ಏನ್ ಮಾಡ್ತೀರಾ, ಸೊ ನೀವು ಸ್ಪ್ರೆಡ್ ಮಾಡ್ತೀರಾ. ಸೊ ಭಾಗಗಳಾಗಿ ಮಾಡ್ಕೊಂಡು ನೀವು ಇನ್ವೆಸ್ಟ್ ಮಾಡ್ತೀರಾ ತಿಂಗಳು ಅಥವಾ 3 ತಿಂಗಳಿಗೆ ಒಂದ್ಸರಿ ಅಥವಾ 6 ತಿಂಗಳಿಗೆ ಒಂದ್ಸರಿ. ಬಟ್ ಇಲ್ಲೇನಾಗ್ತದೆ ಒಂದೇ ಸರಿಗೆ ನೀವು ಅಷ್ಟು ಅಮೌಂಟ್ ನ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಹಾಗೆ ನೀವು ಈ ಲಂಪ್ಸಮ್ ಅಮೌಂಟ್ಸ್ ನ ಈಕ್ವಿಟಿ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂತಂದ್ರೆ ಸೊ ನೀವೇನ್ ಮಾಡ್ತಿದ್ದೀರಾ ಅಂದ್ರೆ ಈ ಸ್ಟಾಕ್ ಮಾರ್ಕೆಟ್ ನ ಟೈಮಿಂಗ್ ನೋಡ್ಕೊಂಡು ನೀವು ಮಾಡ್ತಿದ್ದೀರಾ ಅಲ್ವಾ. ಅಂದ್ರೆ ಸ್ಟಾಕ್ ಮಾರ್ಕೆಟ್ ಬಿದ್ದಿದ್ಯಾ ಆ ಸಮಯನ ನೋಡ್ಕೊಂಡು ಮಾಡ್ತಾ ಇದ್ದೀರಾ. ಇಲ್ಲೇನ್ ಮಾಡ್ತಿದ್ದೀರಾ ಅಂದ್ರೆ ಸ್ಟಾಕ್ ಮಾರ್ಕೆಟ್ ನ ಸಮಯದ ಬಗ್ಗೆ ನೀವೇ ಡಿಸೈಡ್ ಮಾಡ್ತಾ ಇದ್ದೀರಾ. ಇದು ಇಂಪಾಸಿಬಲ್ ಅಲ್ವಾ, ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈ ಸೆನ್ಸೆಕ್ಸ್ ಇರ್ಬೋದು ಅಥವಾ ನಿಫ್ಟಿ ಇರ್ಬೋದು ಮತ್ತೆ ಬೀಳ್ಬೋದು ಅಲ್ವಾ, ಅಥವಾ ಮ್ಯೂಚುವಲ್ ಫಂಡ್ ನ NAV ಇರ್ಬೋದು ಮತ್ತೆ ಬೀಳ್ಬೋದು ಅಥವಾ ಮೇಲೆ ಇಳ್ಬೋದು. ಸೊ ಏನಂದ್ರೆ ಇದು ಅಸಾಧ್ಯದ ಕೆಲಸ ಅಂತ ಹೇಳ್ಬೋದು. ನಾವು ಡಿಸೈಡ್ ಮಾಡೋದು ಯಾವ ಸಮಯ ಒಳ್ಳೇದು ಅಂತ. ಸೊ ಆದ್ರಿಂದ ನಿಮ್ಮ ರಿಸ್ಕ್ ಟಾಲರೆನ್ಸ್ ನ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅಂದ್ರೆ ಈ ದೊಡ್ಡ ಮೊತ್ತನ ನೀವು ಈಕ್ವಿಟಿ ಫಂಡ್ಸ್ ಅಲ್ಲಿ ಜಾಸ್ತಿ ದಿನಗಳ ಕಾಲ ಇಡೋದಿಕ್ಕಾಗುತ್ತಾ ಅನ್ನೋದನ್ನ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಜಾಸ್ತಿ ಸಮಯ, ದಿನಗಳು ಅಲ್ಲ ವರ್ಷಗಳು ಇಡ್ಬೇಕಾಗುತ್ತೆ. ಸೊ ಇದನ್ನ ಇಡೋದಿಕ್ಕೆ ನೀವು ರೆಡಿ ಇದ್ರೆ ಮಾತ್ರ ಈ ರೀತಿಯಾದ ಡಿಸಿಷನ್ ನ ತಗೊಳ್ಬೇಕಾಗುತ್ತೆ. ಈಗ ಎಷ್ಟು ನೀವು ಇನ್ವೆಸ್ಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ಬೋದಲ್ವಾ ಲಂಪ್ಸಮ್ ಅಮೌಂಟ್ ಈಕ್ವಿಟಿ ಫಂಡ್ಸ್ ಅಲ್ಲಿ. ಈಗ ನಿಮ್ಮ ಹತ್ರ ಆಲ್ರೆಡಿ ಈಕ್ವಿಟಿ ಫಂಡ್ಸ್ ಪೋರ್ಟ್ಫೋಲಿಯೋ 25 ಲಕ್ಷ ಇದೆ ಅಂತ ಅನ್ಕೊಳ್ಳೋಣ. ಸೊ ಈಗ ನೀವು 5 ಲಕ್ಷ ಇನ್ವೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂತಿದ್ರಾ ಅನ್ಕೊಳ್ಳೋಣ. ಸೊ ಇವಾಗ ಅದೆಷ್ಟಾಗುತ್ತೆ ಅಂದ್ರೆ 20% ಆಗುತ್ತೆ. 5 ಲಕ್ಷ ಡಿವೈಡೆಡ್ ಬೈ 25 ಲಕ್ಷ ಮಾಡಿದ್ರೆ ಸೊ 20% ತುಂಬಾನೇ ಸಿಗ್ನಿಫಿಕೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ನೀವು ಏನೋ ಇನ್ವೆಸ್ಟ್ ಮಾಡ್ತೀರಾ ಲಂಪ್ಸಮ್ 5 ಲಕ್ಷ ಒಟ್ಟಿಗೆ ಒಂದ್ ಸಮಯದಲ್ಲಿ. ನಂತರ ಅಂದ್ರೆ ಮುಂದಿನ ತಿಂಗಳಲ್ಲೇನೆ ಏನಾದ್ರು ಈಕ್ವಿಟಿ ಮಾರ್ಕೆಟ್ ಕ್ರಾಶ್ ಆದ್ರೆ ಏನ್ ಮಾಡ್ತೀರಾ. ಸೊ ಆಗೇನಾಗುತ್ತೆ ಅಂದ್ರೆ ನಿಮ್ಮ ಎಂಟೈರ್ ಪೋರ್ಟ್ಫೋಲಿಯೋ ಏನಿರುತ್ತೆ ಅಂದ್ರೆ ಇಡೀ ಪೋರ್ಟ್ಫೋಲಿಯೋ ಅದು ಕೂಡ ಕ್ರಾಶ್ ಆಗುತ್ತೆ. ಯಾಕಂದ್ರೆ 20% ಎಲ್ಲದನ್ನು ಕೂಡ ಅದು ಕಡಿಮೆ ಮಾಡಿಸ್ಬೋದು ವ್ಯಾಲ್ಯೂ ಟೋಟಲ್ ಟುಗೆದರ್. ಸೊ ಆದ್ರಿಂದ 10% ಗಿನ್ನ ಜಾಸ್ತಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ತುಂಬಾನೇ ಯೋಚನೆ ಮಾಡ್ಬೇಕಾಗುತ್ತೆ. ಸೊ ನಾವ್ ಅದನ್ನ ಪ್ರಿಫರ್ ಮಾಡೋದಿಲ್ಲ. ಈಗ ನಿಮ್ಗೆ ನಿಮ್ ಕಂಪ್ನಿಯಲ್ಲಿ ಬೋನಸ್ ಸಿಗುತ್ತೆ ಅಂತ ಅನ್ಕೊಳ್ಳೋಣ 1 ಲಕ್ಷ ರೂಪಾಯಿದು. ಈಗ 25 ಲಕ್ಷದ ಪೋರ್ಟ್ಫೋಲಿಯೋ ಆಲ್ರೆಡಿ ಇದೆ. 1 ಲಕ್ಷ ಡಿವೈಡೆಡ್ ಬೈ 25 ಲಕ್ಷ ಮಾಡಿದ್ರೆ ಕೇವಲ 4% ಆಗುತ್ತೆ. ಈ 4% ನ ನೀವೇನಾದ್ರು ಲಂಪ್ಸಮ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸೊ ನಿಮ್ಗೇನು ಅಷ್ಟೊಂದು ಪ್ರಾಬ್ಲಮ್ಸ್ ಆಗೋದಿಲ್ಲ. ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆದ್ರೂ ಕೂಡ ಇದರಿಂದ ಆಗೋ ಎಫೆಕ್ಟ್ ಏನಿದೆ ಅಂದ್ರೆ 1 ಲಕ್ಷದ್ದು 4% ಏನಿದೆ ಅದರ ಎಫೆಕ್ಟ್ ನಿಮ್ಮ ಹೋಲ್ ಪೋರ್ಟ್ಫೋಲಿಯೋ ಮೇಲೆ ಜಾಸ್ತಿ ಏನು ಆಗೋದಿಲ್ಲ. ಸೊ ಅದನ್ನ ನೀವು ಜಾಸ್ತಿ ಏನು ಚಿಂತೆ ಮಾಡೋಷ್ಟಿಲ್ಲ ಸ್ಟಾಕ್ ಮಾರ್ಕೆಟ್ ಹೈ ಹೋಗುತ್ತಾ ಲೋ ಹೋಗುತ್ತಾ ಅಂತ. ಶಾರ್ಟ್ ರನ್ ಅಲ್ಲಿ ಅದು ಜಾಸ್ತಿ ಏನು ನಿಮ್ಗೆ ಎಫೆಕ್ಟ್ ಮಾಡೋದಿಲ್ಲ. ಹಾಗೆ ಈ ಈಕ್ವಿಟಿ ಫಂಡ್ ಇಂದ ಏನಂದ್ರೆ ಪವರ್ ಆಫ್ ಕಂಪೌಂಡಿಂಗ್ ಕೂಡ ಸಿಗುತ್ತೆ. ಇದು ಹೇಗೆ ಅಂದ್ರೆ ರಿಟರ್ನ್ ಆನ್ ರಿಟರ್ನ್ ಸಿಗುತ್ತೆ.
ಸೊ ರಿಟರ್ನ್ ಮೇಲೆ ರಿಟರ್ನ್ ಸಿಗೋದ್ರಿಂದ ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ಇಕ್ವಿಟಿ ಫಂಡ್ ತುಂಬಾನೇ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಯಾಕಂದ್ರೆ ಇಕ್ವಿಟಿ ಸ್ಟಾಕ್ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ನ ಹೊಂದಿರುತ್ತಲ್ವಾ. ಸೊ ಆದ್ರಿಂದ SIP ನ ಬೆಸ್ಟ್ ಆಪ್ಷನ್ ಅಂತ ಎಲ್ಲರೂ ಕೂಡ ಕನ್ಸಿಡರ್ ಮಾಡ್ತಾರೆ. ಬಟ್ ಆದ್ರೆ ಡೆಟ್ ಫಂಡ್ ಅಲ್ಲಿ ಇಷ್ಟೊಂದು ಫ್ಲಕ್ಚುಯೇಷನ್ಸ್ ಇರೋದಿಲ್ಲ. ಸೊ ಆದ್ರಿಂದ ಡೆಟ್ ಫಂಡ್ ಅಂತ ತಗೊಂಡ್ರೆ ಅದ್ರೊಳಗೆ NAVs ಏನಿರುತ್ತೆ ಅಂದ್ರೆ ನೆಟ್ ಅಸೆಟ್ ವ್ಯಾಲ್ಯೂಸ್ ಏನಿದೆ, ಸೊ ಇದು ಸಮಯ ಕಳೆದಾಗೆಲ್ಲ ಮೇಲ್ ಹೋಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಒಂದು ಸ್ಟಡಿ ಗ್ರೋತ್ ಇರುತ್ತೆ ಅಂತ ಹೇಳ್ಬೋದು. ಆದ್ರಿಂದ ಈ ಲಂಪ್ಸಮ್ ಅಮೌಂಟ್ ನ ನಾವು ಡೆಟ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಜಾಸ್ತಿನೇ ವ್ಯಾಲ್ಯೂಯಬಲ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ಬೋದು. ಈಗ ನಾವು ಡೆಟ್ ಫಂಡ್ಸ್ ಅಂತ ತಗೊಂಡ್ರೆ ಅದನ್ನ ಕೂಡ ಅದರ ವಾಲಿಟಾಲಿಟಿ ಬೇಸ್ ಮೇಲೆ ನಾವು ಅದನ್ನ ಕ್ಲಾಸಿಫೈ ಮಾಡ್ಬೋದು. ಏನಿದು ವಾಲಿಟಾಲಿಟಿ ಅಂತಂದ್ರೆ ಎಷ್ಟು ಫ್ಲಕ್ಚುಯೇಟ್ ಆಗುತ್ತೆ ಅನ್ನೋದನ್ನ ನಾವು ಮೆಷರ್ ಮಾಡ್ತೀವಿ ವಾಲಿಟಾಲಿಟಿಯಲ್ಲಿ. ಸೊ ಈಗ ಬನ್ನಿ ನೋಡೋಣ ಯಾವ ರೀತಿಯಾದ ಫಂಡ್ಸ್ ಗಳಿದೆ ಅಂತ. ಈಗ ಲಿಕ್ವಿಡ್ ಫಂಡ್ಸ್ ಇರ್ಬೋದು, ಮನಿ ಮಾರ್ಕೆಟ್ ಫಂಡ್ಸ್ ಇರ್ಬೋದು, ಲೋ ಡ್ಯೂರೇಷನ್ ಫಂಡ್ಸ್ ಇರ್ಬೋದು. ಇದರ ವಾಲಿಟಾಲಿಟಿ ಏನಿದೆ ಇದು ತುಂಬಾನೇ ಕಡಿಮೆ ಇರುತ್ತೆ. ಅಂದ್ರೆ ಲಾಸ್ ಆಗೋದಿರ್ಬೋದು ಅಥವಾ ರಿಸ್ಕ್ ಏನಿರುತ್ತೆ ಅದರ ಪ್ರಪೋರ್ಷನ್ ಏನಿರುತ್ತೆ ಅಥವಾ ಅದರ ಸಾಧ್ಯತೆ ಏನಿರುತ್ತೆ ಅದು ತುಂಬಾನೇ ಕಡಿಮೆ ಇರುತ್ತೆ. ಬಟ್ ಆದ್ರೆ ಇನ್ನೂ ಕೆಲವು ಫಂಡ್ಸ್ ಗಳಿದಾವೆ. ಗಿಲ್ಡ್ ಫಂಡ್ಸ್ ಆಗಿರ್ಬೋದು, ಡೈನಾಮಿಕ್ ಬಾಂಡ್ ಫಂಡ್ಸ್ ಇರ್ಬೋದು, ಲಾಂಗ್ ಡ್ಯೂರೇಷನ್ ಫಂಡ್ಸ್ ಆಗಿರ್ಬೋದು. ಸೊ ಇವೆಲ್ಲ ಕೂಡ ವಲ್ನರೇಬಲ್ ಅಂತ ಹೇಳ್ಬೋದು. ಈಗ ಇಂಟ್ರೆಸ್ಟ್ ರೇಟ್ ರಿಸ್ಕ್ ಇಂದ ಆಗಿರ್ಬೋದು ಅಥವಾ ಎಕಾನಮಿಯಲ್ಲಿ ಇಂಟ್ರೆಸ್ಟ್ ರೇಟ್ ಫ್ಲಕ್ಚುಯೇಟ್ ಆದ್ರೆ ಸೊ ಈ ಬಾಂಡ್ಸ್ ಗಳ ವ್ಯಾಲ್ಯೂ ಕೂಡ ಫ್ಲಕ್ಚುಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಆದ್ರೆ ಈ ಫಂಡ್ಸ್ ಗಳಲ್ಲಿ ಕೂಡ ರಿಸ್ಕ್ ನ ನೀವು ಕಡಿಮೆ ಮಾಡ್ಕೊಳ್ಬಹುದು. ಹೇಗೆ ಅಂತಂದ್ರೆ ಆ ಡೆಟ್ ಫಂಡ್ ಗಳ ಟೈಮ್ ಫ್ರೇಮ್ ಇರುತ್ತೆ. ಆ ಟೈಮ್ ಫ್ರೇಮ್ ತನಕ ನೀವು ಇನ್ವೆಸ್ಟ್ ಮಾಡಿದ್ರೆ ಅಂದ್ರೆ ಹೂಡಿಕೆ ಮಾಡಿದ್ರೆ ಆಗ ನಿಮ್ಗೆ ರಿಸ್ಕ್ ಏನಾಗುತ್ತೆ ಲೋ ಆಗುತ್ತೆ ಅಂತ ಹೇಳ್ಬೋದು. ಸೊ ಈಗ ಗಿಲ್ಡ್ ಫಂಡ್ಸ್ ಅಂತ ನಾವು ಎಕ್ಸಾಂಪಲ್ ತಗೊಳ್ಳೋಣ. ಇದು ಗವರ್ಮೆಂಟ್ ಸೆಕ್ಯೂರಿಟೀಸ್. ಇವೆಲ್ಲ ಕೂಡ 5 ವರ್ಷ ತನಕ ನೀವು ಇನ್ವೆಸ್ಟ್ ಮಾಡಿರ್ಬೇಕಾಗುತ್ತೆ. ಸೊ ಅಷ್ಟು ನೀವು ಇನ್ವೆಸ್ಟ್ ಮಾಡಕ್ ರೆಡಿ ಇದ್ರೆ ಆಗ ನಿಮ್ಮ ರಿಸ್ಕ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಸೊ ಆದ್ರಿಂದ ಈ ಫಂಡ್ಸ್ ಗಳು ಏನೇನ್ ಮೆನ್ಷನ್ ಮಾಡಿದೆ ನಾನು, ಡೈನಾಮಿಕ್ ಬಾಂಡ್ ಫಂಡ್ಸ್ ಇರ್ಬೋದು, ಗಿಲ್ಡ್ ಫಂಡ್ಸ್ ಇರ್ಬೋದು, ಲಾಂಗ್ ಡ್ಯೂರೇಷನ್ ಫಂಡ್ಸ್ ಇರ್ಬೋದು. ಸೊ ಇವುಗಳಿಗೆಲ್ಲ ನೀವು ಲಾಂಗರ್ ಟೈಮ್ ಫ್ರೇಮ್ ವರ್ಕ್ ಅಲ್ಲಿ ನೀವು ಏನಾದ್ರು ಇನ್ವೆಸ್ಟ್ ಮಾಡಿ ಇಟ್ಟಿದ್ರೆ ಸೊ ನಿಮ್ಗೆ ಅವಾಗ ಲಾಸ್ ಆಗೋ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಆದ್ರಿಂದ ಇವುಗಳಲ್ಲಿ ಕೂಡ ನೀವು ಲಂಪ್ಸಮ್ ಅಮೌಂಟ್ ನ ಇನ್ವೆಸ್ಟ್ ಮಾಡ್ಬೋದು. ಹಾಗೆ ಇನ್ನ ಸೇಫರ್ ಡೆಟ್ ಫಂಡ್ಸ್ ಅಂತ ನಾವು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ವಲ್ಲ, ಈಗ ಲಿಕ್ವಿಡ್ ಫಂಡ್ಸ್ ಎಲ್ಲ. ಸೊ ಇದ್ರೊಳಗೆಲ್ಲ ಇನ್ವೆಸ್ಟ್ ಮಾಡಿದ್ರೆ ನೀವು SIP ಹೋಗೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಲಂಪ್ಸಮ್ ಅಮೌಂಟ್ ನ ಇನ್ವೆಸ್ಟ್ ಮಾಡಿ, ಹಾಗೆ ರಿಸ್ಕ್ ಕೂಡ ತುಂಬಾ ಕಡಿಮೆ ಇರುತ್ತೆ. ಸೊ ನೀವು ಬೆನಿಫಿಟ್ಸ್ ನ ಎಂಜಾಯ್ ಮಾಡಬಹುದು. ಆದ್ರೆ ಈಗ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾನೇ ಎಕ್ಸ್ಪರ್ಟ್ ಆಗಿದ್ದೀರಾ ಅಂತ ಅನ್ಕೊಳ್ಳೋಣ. ಈಕ್ವಿಟಿ ಫಂಡ್ಸ್ ಎಲ್ಲ ಹೇಗ್ ವರ್ಕ್ ಆಗುತ್ತೆ ಅಂತೆಲ್ಲ ನಿಮ್ಗೆ ಐಡಿಯಾ ಇದೆ ಅಂತ ಅನ್ಕೊಳ್ಳೋಣ. ಹಾಗೆ ನಿಮ್ಮ SIP ಕೂಡ ಈಕ್ವಿಟಿ ಫಂಡ್ಸ್ ಅಲ್ಲೇ ಇದೆ ಅಂತ ಅನ್ಕೊಳ್ಳೋಣ. ಸೊ ಆದ್ರಿಂದ ನೀವು ಲಂಪ್ಸಮ್ ಅಮೌಂಟ್ ನ ಈಕ್ವಿಟಿ ಫಂಡ್ ಅಲ್ಲೇನೆ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂತ ಅನ್ಕೊಳ್ಳೋಣ. ಸೊ ಆಗ ನೀವು ನೋಡ್ಬೇಕಾಗತ್ತೆ ಈಕ್ವಿಟಿ ಮಾರ್ಕೆಟ್ ಯಾವಾಗ ಬಿದ್ದಿದೆ, ಯಾವಾಗ ಇನ್ವೆಸ್ಟ್ ಮಾಡ್ಬೇಕು ಅನ್ನೋದನ್ನ ನೀವು ಯೋಚನೆ ಮಾಡ್ಬೇಕಾಗತ್ತೆ. ಈಗ ಒಂದು ಎಕ್ಸಾಂಪಲ್ ಅಂತ ತಗೊಂಡ್ರೆ ರಷ್ಯಾ ಉಕ್ರೇನ್ ವಾರ್ ಆಗಿತ್ತು. ಸೊ ಆಗ ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಕಾಲದ ತನಕ ತುಂಬಾನೇ ಬಿದ್ದಿತ್ತು. ಸೊ ಆಗ ಇನ್ವೆಸ್ಟ್ ಮಾಡಿದಿದ್ರೆ ತುಂಬಾನೇ ಒಳ್ಳೆ ಲಾಭ ಸಿಕ್ತಿತ್ತು ಅಂತ ಹೇಳ್ಬೋದು. ಅದ್ರೊಳಗೂ ಕೂಡ ನೀವು ಒಂದು ವಿಷಯನ ನೆನ್ಪಿಟ್ಕೊಳ್ಬೇಕು. ಈಗೇನ್ ಲಂಪ್ಸಮ್ ಅಮೌಂಟ್ ಇದೆ ಅಂದ್ರೆ ದೊಡ್ಡ ಮೊತ್ತ ಏನಿದೆ 2 ಲಕ್ಷ ಅಥವಾ 3 ಲಕ್ಷ ಅದನ್ನ ಒಟ್ಟಿಗೆ ನೀವು ಇನ್ವೆಸ್ಟ್ ಮಾಡೋದಕ್ಕಿನ್ನ ಅದನ್ನ ನೀವು 3 ಅಥವಾ 4 ಭಾಗಗಳಾಗಿ ಮಾಡ್ಕೊಳ್ಬಹುದು. ಸೊ ಆಗ ನಿಮ್ಗೆ ಅರ್ಥ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಇನ್ನ ಬೀಳ್ತಿದ್ಯಾ, ಬೀಳೋದಿಕ್ಕೆ ಇನ್ನ ಚಾನ್ಸಸ್ ಇದೆಯಾ ಅಂತ. ಸೊ ಅದನ್ನ ನೋಡ್ಕೊಂಡು ನೀವು 1 ತಿಂಗಳಲ್ಲ ಅಥವಾ 2 ತಿಂಗಳಲ್ಲ ಅಥವಾ 3 ತಿಂಗಳಲ್ಲ ಇನ್ವೆಸ್ಟ್ ಮಾಡ್ಬೋದು. ಸೊ ಇದರಿಂದ ನಿಮ್ಗೆ ಹೈಯರ್ ರಿಟರ್ನ್ ಸಿಗುತ್ತೆ. ಈಗ ಮತ್ತೊಂದು ವಿಚಾರ, ನಿಮ್ಮ ಈಕ್ವಿಟಿ ಫಂಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಅಂತ ಅನ್ಕೊಳ್ಳೋಣ. ಸೊ ಈಗ ನೀವು ಮತ್ತೊಂದು ಈಕ್ವಿಟಿ ಫಂಡ್ಗೆ ಶಿಫ್ಟ್ ಆಗ್ಬೇಕು ಅಂತ ಅನ್ಕೊಂತಿದ್ದೀರಾ ಅಂತ ಅನ್ಕೊಳ್ಳೋಣ. ಸೊ ಆದ್ರಿಂದ ನೀವ್ ಯೋಚನೆ ಮಾಡ್ತಿರ್ಬೋದು, ಈಗ ನಾನು SIP ಮುಖಾಂತರ ಮಾಡ್ಬೇಕಾ ಅಥವಾ ಲಂಪ್ಸಮ್ ಮುಖಾಂತರ ಮಾಡ್ಬೇಕಾ? ಯಾಕಂದ್ರೆ ಇದು ಹೊಸ ಮ್ಯೂಚುವಲ್ ಫಂಡ್ ಅಲ್ವಾ. ಸೊ ಆದ್ರಿಂದ ಸ್ಟಾಕ್ ಮಾರ್ಕೆಟ್ ರಿಸ್ಕ್ ಎಲ್ಲ ಇರುತ್ತೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಬಟ್ ಇಲ್ಲಿ ನೀವೇನ್ ನೋಡ್ಬೇಕಾಗುತ್ತೆ ಅಂದ್ರೆ ನೀವು ಯಾವ ರೀತಿಯಾದ ಶಿಫ್ಟ್ ನ ಮಾಡ್ತಿದ್ದೀರಾ ಅಂತ. ಈಕ್ವಿಟಿ ಟು ಈಕ್ವಿಟಿ ಮಾಡ್ತಿದ್ದೀರಾ, ಡೆಟ್ ಟು ಡೆಟ್ ಮಾಡ್ತಿದ್ದೀರಾ ಅಂತ. ಈ ರೀತಿ ಮಾಡಿದ್ರೆ ಆಗ ನೀವು ಲಂಪ್ಸಮ್ ಅಮೌಂಟ್ ನ ಶಿಫ್ಟ್ ಮಾಡೋದ್ರಿಂದ ಪ್ರಾಬ್ಲಮ್ ಆಗೋದಿಲ್ಲ. ಈಗ ನಿಮ್ಮ ಹತ್ರ ಆಲ್ರೆಡಿ 5 ವರ್ಷದಿಂದ ಅಕ್ಯುಮುಲೇಟ್ ಮಾಡಿರೋ ಈಕ್ವಿಟಿ ಫಂಡ್ಸ್ ಇದೆ ಅಂತ ಅನ್ಕೊಳ್ಳೋಣ SIP ಮುಖಾಂತರ. ಸೊ ಈಗ ಅದನ್ನ ನೀವು ಶಿಫ್ಟ್ ಮಾಡ್ಬೇಕು ಮತ್ತೊಂದು ಈಕ್ವಿಟಿ ಫಂಡ್ಗೆ. ಸೊ ಆಗ ನೀವು ಲಂಪ್ಸಮ್ ಮಾಡೋದ್ರಿಂದ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇರೋದಿಲ್ಲ. ಸೊ ಅದರಿಂದ ಆರಾಮಾಗಿ ನೀವು ಲಂಪ್ಸಮ್ ಅಮೌಂಟ್ ನ ಮಾಡ್ಬೋದು. ಇನಿಷಿಯಲಿ ನಿಮ್ಗೆ SIP ಮುಖಾಂತರ ಏನ್ ಎಕ್ಸ್ಪೋಜರ್ ಸಿಗ್ಬೇಕಿತ್ತೋ ಅದು ನಿಮ್ಗೆ ಆಲ್ರೆಡಿ ಸಿಕ್ಕಿದೆ. ಸೊ ಆದ್ರಿಂದ ಈಗ ಆರಾಮಾಗಿ ಲಂಪ್ಸಮ್ ಅಮೌಂಟ್ ಇಂದ ನೀವು ಟ್ರಾನ್ಸ್ಫರ್ ಮಾಡ್ಬೋದು. ಸೊ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡ್ಬೋದು. ಹಾಗೆ ನೀವಿನ್ನು ಗ್ರೋ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗ್ಬೋದು. ಹಾಗೆ ನಾವು ನಿಮ್ಗೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಹಾಗೆ ಪರ್ಸನಲ್ ಫಿನಾನ್ಸ್ ರಿಲೇಟೆಡ್ ಅದ್ರ ಜೊತೆಗೆ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಅಪ್ಡೇಟ್ಸ್ ನ ಕೊಡ್ತಾನೆ ಇರ್ತೀವಿ. ಸೊ ಅದ್ರ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನ ಕೂಡ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೋದು. ಧನ್ಯವಾದಗಳು. ಹಾಗೆ ನಿಮ್ಮ ಓನ್ ರಿಸರ್ಚ್ ನ ನೀವು ಮಾಡೋದನ್ನ ಮರಿಬೇಡಿ. ಇದು ಕೇವಲ ಎಜುಕೇಶನಲ್ ವಿಡಿಯೋ ಮಾತ್ರ.
Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.